ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ನಾನಿವತ್ತು ಆಲೂಗಡ್ಡೆ ಮತ್ತು ರವೆಯಿಂದ ಖಾರವಾದ ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ. ಇದನ್ನು ಬ್ರೇಕ್ಫಾಸ್ಟ್ಗೆ, ಲಂಚಿಗೆ ಮತ್ತು ಡಿನ್ನರ್ಗೆ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಒಂದು ವೇಳೆ ಯಾವುದೇ ಸೈಡ್ ಡಿಶ್ ಇಲ್ಲದೇ ಇದ್ರೂ ಹಾಗೇ ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರ್ತದೆ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ಪಷ್ಟು ರವೆ ಹಾಕಿದ್ದೀನಿ. ಅದೇ ಕಪ್ನಲ್ಲಿ 1 ಕಪ್ಪಷ್ಟು ಬಿಸಿ ನೀರು ಹಾಕ್ತಾ ಇದ್ದೇನೆ. ತುಂಬ ಬಿಸಿಯಾಗಿರಬೇಕು ನೀರು. ಅದನ್ನೊಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೆ ಬಿಡಬೇಕು. 5 ನಿಮಿಷ ಹಾಗೆ ಮುಚ್ಚಿಡ್ತಾ ಇದ್ದೇನೆ. 5 ನಿಮಿಷ ಆದ ನಂತರ ಈ ರವೆ ನೀರನ್ನೆಲ್ಲ ಹೀರ್ಕೊಂಡು ಇಷ್ಟು ಗಟ್ಟಿಯಾಗಿದೆ. ಒಂದು ಸಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮೀಡಿಯಮ್ ರವೆ ಅಥವಾ ಚಿರೋಟಿ ರವೆ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು. ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಆಲೂಗಡ್ಡೆಯನ್ನು ಬೇಯಿಸಿ ಮ್ಯಾಶ್ ಮಾಡಿ ಮೊದಲೇ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ನಂತರ ನೋಡಿ 1 ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್, ರುಚಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನಂತರ ಅರ್ಧ ಸ್ಪೂನಷ್ಟು ಓಂಕಾಳು, 1 ಸ್ಪೂನಷ್ಟು ಜೀರಿಗೆ, 1 ಚಿಟಿಕೆಯಷ್ಟು ಹಿಂಗು, 1 ಸ್ಪೂನಷ್ಟು ಕಸೂರಿ ಮೇಥಿ, 1/4 ಸ್ಪೂನಷ್ಟು ಅರಿಶಿನ ಪೌಡ್ರು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ. ಇದೆಲ್ಲವನ್ನು ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಲೂಗಡ್ಡೆ ಮತ್ತು ರವೆಯಲ್ಲಿ ಹಾಕಿದ ಮಸಾಲ ಪದಾರ್ಥಗಳು ಸರಿಯಾಗಿ ಮಿಕ್ಸ್ ಆಗಬೇಕು. ನಂತರ ಅದೇ ಕಪ್ ಅಳತೆಯಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರನ್ನು ಸೇರಿಸ್ಲಿಕ್ಕಿಲ್ಲ. ಗೋಧಿ ಹಿಟ್ಟು ಬೇಕಂದ್ರೆ ಆಮೇಲೆ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ಬೇಕು. ಈಗೆಲ್ಲವನ್ನು ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳುವ. ಕೈಗೆ ಬೇಕಾದ್ರೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾನಿಲ್ಲಿ 1 ಕಪ್ನಷ್ಟೇ ಗೋಧಿ ಹಿಟ್ಟನ್ನು ಉಪಯೋಗಿಸಿದ್ದೀನಿ. ನೀವು ಒಂದು ವೇಳೆ ಹಿಟ್ಟು ತೆಳುವಾಗಿದ್ದಲ್ಲಿ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಮಾಮೂಲಿ ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನಂತರ ನೀವು ಪೂರಿ ಮಾಡಲಿಕ್ಕೆ ಎಷ್ಟು ಹಿಟ್ಟು ತೊಗೊಳ್ತೀರೋ ಅಷ್ಟನ್ನು ತಗೊಂಡು ಉಂಡೆ ಮಾಡಿಕೊಳ್ಬೇಕು. ನಂತರ ನೀವು ಮಾಮೂಲಿ ಪೂರಿ ಎಲ್ಲ ಹೇಗೆ ಮಾಡ್ತೀರಿ ಅದೇ ರೀತಿ ಲಟ್ಟಿಸ್ಕೊಳ್ಳಿ. ಹಿಟ್ಟು ತುಂಬ ಮೃದುವಾಗಿಯೂ ಇರಬಾರ್ದು. ಒಂದು ವೇಳೆ ಮೃದುವಾಗಿದ್ದರೆ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸ್ಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಯಾಕಂದರೆ ಹಿಟ್ಟು ತುಂಬ ಮೆದುವಾಗಿದ್ದರೆ ಪೂರಿ ಉಬ್ಬಿ ಬರುವುದಿಲ್ಲ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಇಲ್ಲಿ ನಾನು ಎಣ್ಣೆನ ಮೊದಲೇ ಕಾಯಲಿಕ್ಕೆ ಇಟ್ಟಿದ್ದೆ. ಈಗ ಪೂರಿ ಹಾಕಿ ತಕ್ಷಣ ಅದನ್ನು ಮುಟ್ಲಿಕ್ಕೆ ಹೋಗಬಾರ್ದು. ಅದು ಮೇಲ್ಗಡೆ ಬಂದ ನಂತರ ನೋಡಿ ನಿಧಾನಕ್ಕೆ ಈ ರೀತಿ ಪ್ರೆಸ್ ಮಾಡಬೇಕು. ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂಥೇಳಿ. 2 ಬದಿನೂ ಅದೇ ರೀತಿ ಕಾಯಿಸ್ಕೊಳ್ಬೇಕು. ಮಾಮೂಲಿ ಪೂರಿ ಎಲ್ಲ ಕಾಯಿಸ್ತೀವಲ್ಲ ಅದೇ ರೀತಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂಥೇಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಪೂರಿ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಅದೇ ರೀತಿ ನೋಡಿ ಎಲ್ಲ ಪೂರಿಯನ್ನು ಮಾಡಿ ತೆಗಿತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಬ್ರೇಕ್ಫಾಸ್ಟ್ಗಳೇನೋ ಬೇಕು ಅಂತಂದರೆ ಖಂಡಿತ ಇದನ್ನೊಮ್ಮೆ ಟ್ರೈ ಮಾಡಿ. ನೀವು ಖಾರ ಜಾಸ್ತಿ ಬೇಕಂದರೆ ಹಸಿಮೆಣಸನ್ನು ಕೂಡ ಸೇರಿಸ್ಕೊಳ್ಬೋದು. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಖಾರ ಜಾಸ್ತಿ ಇಷ್ಟಪಡೋರಾದರೆ ಹಸಿಮೆಣಸಿನ್ಕಾಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ನಾನು ಇದಕ್ಕೆ ಕಾಂಬಿನೇಷನ್ಗೆ ಚೆನ್ನ ಮಸಾಲ ರೆಡಿ ಮಾಡಿದ್ದೀನಿ. ಅದು ಇಲ್ಲದೇನು ಹಾಗೇನು ತಿನ್ನಲಿಕ್ಕೂ ಇದು ತುಂಬ ಟೇಸ್ಟಿಯಾಗಿರ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.